ಬಂದ್ಯಮ್ಮ, ನಿನಗೋಸ್ಕರನೇ ಕಾಯ್ತಿದ್ದೆ. ನಿನಗೊಂದು ವಿಷಯ ಹೇಳ್ಬೇಕು. ನಾನು ನಿನ್ಗೊಂದ್ ವಿಷಯ ಹೇಳ್ಬೇಕು ತಾತ. ಹೌದಾ? ನೀನೇ ಮೊದ್ಲು ಹೇಳು. ನೀನೇನೋ ಹೇಳ್ತೀನಿ ಅಂದ್ಯಲ್ಲ, ಮೊದ್ಲು ನೀನ್ ಹೇಳು. ಹೆಣ್ಮಕ್ಳೇ ಮೊದ್ಲು ಹೇಳ್ಬೇಕು, ಯಾಕಂದ್ರೆ ಜಗನ್ಮಾತೆ ಆದ್ಮೇಲೆ ಉಳಿದವರು. ಹೇಳಮ್ಮ. ತಾತ, ದೇವ್ರು ಅಂದ್ರೆ ಭಯ ಆಗ್ಲಿ ಭಕ್ತಿ ಆಗ್ಲಿ ಯಾವ ನಂಬಿಕೆನೂ ಇಲ್ದಿರೋ ಯಜಮಾನ್ರಿಗೆ ನೆನ್ನೆ ಬೊಟ್ಟಿಟ್ನ ಇವತ್ತು ಅಮ್ಮನವ್ರ ಪ್ರಸಾದನ ಕೊಟ್ಟು ಬಂದೆ. ಓಹೋ, ತಿಂದ್ರ? ಈಸ್ಕೊಂಡ್ರು. ಇಷ್ಟೊತ್ಗಾಗ್ಲೇ ಎಲ್ಲ ತಿನ್ ಮುಗ್ಸಿರ್ತಾರೆ. ಎಲ್ಲ ಅಮ್ಮನವ್ರ ಮಹಿಮೆ. ಅದ್ರಲ್ಲಿ ನಿನ್ನ ಪವಾಡ ಕೂಡ ಇದೆ ಕಂದ. ಪ್ರಸಾದ ಅಷ್ಟೇ ಅಲ್ಲ, ದಿನಾ ನೀನು ಅಡಿಗೆ ಮಾಡಿ ಬಡಿಸಿದ್ರು ಅದನ್ನು ಇಷ್ಟಪಟ್ಟೇ ತಿಂತಾರೆ. ನೀ ಏನ್ ಮಾತಾಡ್ತಿದ್ಯಾ ತಾತ? ನಾನ್ ಮಾಡಿರೋ ಅಡ್ಗೆ ತಿನ್ನಕ್ಕೆ ಅವ್ರ ಪಟ್ನ ಬಿಟ್ಟು ಇಲ್ಲೇ ಇರ್ತಾರೆ ಅನ್ಕೊಂಡಿದ್ಯಾ? ಅವ್ರು ಇರಲ್ಲಮ್ಮ, ನೀನೇ ಅವ್ರ ಹತ್ರ ಇರ್ತೀಯ. ತಾತ, ಏನ್ ಹೇಳ್ತಾ ಇದ್ಯಾ? ನನ್ಗ ಅರ್ಥ ಆಗ್ತಿಲ್ಲ. ಕಾಪಾಡಿದ್ದಕ್ಕೆ ನಿನ್ನ ಕೈ ಹಿಡಿದು ಕೃತಜ್ಞತೆ ಹೇಳಿದ ವಿಶಾಲ್ ಅವರೇ ಜೀವನ ಪೂರ್ತಿ ನಿನ್ನ ಕೈ ಹಿಡಿದು ನಡೆಸ್ತಾರೆ. ಯಜಮಾನ್ರ? ಹೌದಮ್ಮ, ಆ ದೊಡ್ಡವರಿದ್ದಾರಲ್ಲ, ಆ ಜಗದೀಶ್ ಅವರ ಸೊಸೆ ಆಗ್ತಿದ್ಯಮ್ಮ ನೀನು. ನೀನೀಗ ಬಂದಿದ್ದು ಅವ್ರ ಕಾರಲ್ಲೇ. ನೀವ್ ಹುಡುಕ್ತಾ ಇರೋ ನಿಮ್ ಸೊಸೆ ಬಗ್ಗೆ ತಾತಂಗ್ ಹೇಳಿ, ಅವ್ರು ಹುಡುಕ್ ಕೊಡ್ತಾರೆ. ಕೇಳಿದ್ನಮ್ಮ, ಅವಳು ಸಿಕ್ಕಿದ್ಲು. ಆದ್ರೆ ಒಪ್ಕೋಬೇಕಾದ್ರೂ ಒಪ್ಕೆನೇ ಇನ್ನೂ ಸಿಕ್ಕಿಲ್ಲ. ವಿಶಾಲ್ ಅವ್ರ ಜೊತೆ ನಿನ್ನನ್ನು ಮದುವೆ ಮಾಡೋಕೆ ಕೇಳ್ಕೊಂಡ್ರು. ಚಿಕ್ಕಂದಿನಿಂದ ಎಷ್ಟೆಷ್ಟೋ ಕಷ್ಟಪಟ್ಟು ನನ್ನ ಮೊಮ್ಮಗಳು ಅತ್ತೆ ಮನೆಯಲ್ಲಾದ್ರೂ ನೆಮ್ಮದಿಯಿಂದಿರ್ಲಿ ಅಂತ ನಿನ್ನನ್ನು ಕೇಳಿ ಹೇಳ್ತೀನಿ ಹಿಂದೆ. ಮತ್ತೆ ನಿನಗೆ ಈ ಸಂಬಂಧ ಇಷ್ಟನಾ ತಾಯಿ? ನೀನು ಕಾಪಾಡಿದವನೇ ನಿನ್ನನ್ನು ಕಾಪಾಡ್ತಾ ಇದ್ದಾನಮ್ಮ. ಏನಂತೀಯ? ಈ ಪ್ರಶ್ನೆನ ಅಮ್ಮ ಕೇಳಿದ್ರೆ ಸರಿಯಾಗಿ ಉತ್ತರ ಕೊಡ್ತಿದ್ದೆ ತಾತ. ನಿನಗ್ ಹೇಳ್ಬೇಕು ಅಂದ್ರೆ ಸ್ವಲ್ಪ ನಾಚಿಕೆ ಆಗ್ತಿದೆ. ಆಯ್ತಮ್ಮ, ಆಯ್ತು. ನೀನು ಒಪ್ಕೊಂಡೆ ಅಂತ ಅರ್ಥ ಆಯ್ತು. ಈ ತಾತಂಗೆ ಇದಕ್ಕಿಂತ ಇನ್ನೇನ್ ಬೇಕು? ಅಮ್ಮ ವಿಶಾಲಾಕ್ಷಿ, ನಿನ್ನ ದಯೆಯಿಂದ ನನ್ನ ಮೊಮ್ಮಗಳು ಸೌಭಾಗ್ಯವತಿಯಾಗಿರ್ಲಮ್ಮ, ಅಷ್ಟು ಸಾಕು. ಶೋ ಛೇ, ಜೋಕರ್ ಬಂದ್ರು ಗೆಲ್ಲಕ್ಕಾಗ್ಲಿಲ್ಲ. ಮಾವ, 5,000 ತೆಗೆ. ಏನ್ ಮಾತಾಡ್ತಿದ್ಯಾವಲ್ಲಪ್ಪ? ಈ 5 ಬೆರಳಲ್ಲಿ 5,000 ಇಟ್ಕೊಂಡು 5 ದಿನ ಆಯ್ತು. ಇಲ್ಲ ಕೊಡ್ಬೇಕಷ್ಟೇ. ಅಮ್ಮ, ಒಂದ್ ಆಟ ಆಡೋಣ ಬನ್ನಿ. ವಾಟ್ ಹ್ಯಾಪನ್ ಮಾಮ್? ಆಟದಲ್ಲಿ ಜೋಕರ್ ಬರೋದಲ್ವೋ, ನೀವೇ ಜೋಕರ್ಸ್ ಆಗಿದ್ದೀರಾ. ನಾವು ಜೋಕರ್ಸಾ? ಮತ್ತಿನೇನು, ವಿಶಾಲ್ ಕಾರು ಹಾಳ್ ಬಾವಿಲ್ ಬೀಳುತ್ತೆ, ಬಾವ ಗೊಟ್ಟಕ್ಕಂತಾನೆ ಅಂತ ಕಾಗಕ್ಕನ್ ಕಥೆ ಹೇಳಿದ್ದೆ. ಅವ್ರಿನ್ನೂ ಬದುಕಿದಾರ? ವಿಶಾಲು ಅವರಪ್ಪ ಇಬ್ರು ಆರಾಮಾಗಿ ಸೈಟ್ ಸೀಯಿಂಗ್ ಹೋದ್ರಂತೆ. ಇಂಪಾಸಿಬಲ್ ಅಕ್ಕ, ನಿನ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಕುಡುಕರು ಬಾಯಲ್ಲಿ ಸುಳ್ಳು ಬರಲ್ವೋ? ಅಹಲ್ಯ ಆಂಟಿಗೆ ಹೇಗೆ ಗೊತ್ತಂತೆ? ಅವಳಿಗೆ ಫೋನ್ ಮಾಡಿದ್ರಂತೆ. ಕೈಲಾಸಕ್ಕೆ ಹೋಗ್ಬೇಕಾದವ್ರು ಖುಷಿಯಾಗೇ ಇದೀವಿ, 2 ದಿನ ಬಿಟ್ಟು ರೆಸಾರ್ಟ್ ಕೆಲ್ಸನೆಲ್ಲ ಮುಗಿಸ್ಕೊಂಡ್ ಬರ್ತೀವಿ ಅಂದ್ರಂತೆ. ನಿನಗ್ ಹೇಳೋದನ್ ಬಿಟ್ಟು ಆಂಟಿಗೆ ಹೇಗೆ ಹೇಳಿದ್ರು? ಅದೇ ಏನು ಅಂತ ಯೋಚನೆ ಮಾಡ್ಬೇಕು. ಪ್ಲಾನ್ ಮಾಡಿ ಕಾರ್ಡ್ಸ್ ಆಡ್ಕೊಂಡು ಕೂತ್ಕೊಂಡ್ರೆ ನಿಮ್ ಪ್ಲಾನು ಉಲ್ಟಾ ಆಗುತ್ತೆ, ನಮ್ ಟೈಮು ವೇಸ್ಟ್ ಆಗುತ್ತೆ. ಸಮಾಧಾನ ಮಾಡ್ಕೋ ಅಕ್ಕ, ನಾಳೆವರೆಗೂ ನೋಡೋಣ. ಇರೋ ವಿಷಯ ಏನು ಅಂತ ತಿಳ್ಕೊಳ್ಳೋಕೆ ವಿಕ್ರಾಂತ ಕಳ್ಸೋಣ. ಎಲ್ಲಿಗೆ? ಲಕ್ಷ್ಮೀಪುರಕ್ಕೆ.
ಯಜಮಾನ್ರು ಹೇಗಿದ್ದಾರೆ? ಆಸ್ಪತ್ರೆಯಲ್ಲಿ ಇದಾರಲ್ವಾ? ಆರಾಮಾಗಿದ್ದಾರಲ್ವಾ? ದೇವ್ರ ದಯಿಂದ ಚೆನ್ನಾಗೇ ಇದಾರಮ್ಮ. ಆದ್ರೆ ಅವ್ರ ತಂದೆಗೆ, ದೊಡ್ಡ ಯಜಮಾನ್ರಿಗ ಏನಾಯ್ತು? ಜಗದೀಶ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಮ್ಮ. ಅಮ್ಮ ನೈನಿ, ನಡಿಯಮ್ಮ. ವಿಶಾಲಪ್ಪನವರೇ, ಯಜಮಾನ್ರು ಹೇಗಿದ್ದಾರೆ? ಗೊತ್ತಿಲ್ಲ ಶಾಸ್ತ್ರಿಗಳೇ. ರಸ್ತೆ ಅಪಘಾತದಿಂದ ಚೇತರಿಸಿಕೊಳ್ಳುವಷ್ಟರಲ್ಲಿ ಯಜಮಾನ್ರಿಗೆ ಹೀಗಾಗಿದ್ದು ಕೇಳಿ ನಾನು ಮತ್ತೆ ನೈನಿ ಇಬ್ರು ಆಸ್ಪತ್ರೆಗೆ ಓಡೋಡಿ ಬಂದ್ವಿ. ಭಯ ಪಡೋಂಥದ್ದು ಏನೂ ಇಲ್ಲ ಯಜಮಾನ್ರೆ. ವಿಶಾಲಾಕ್ಷಮ್ಮನ ಆಶೀರ್ವಾದ ತಗೊಂಡೆ ದೊಡ್ಡ ಯಜಮಾನ್ರು ಇಲ್ಲಿಗೆ ಬಂದಿದ್ದು. ಆ ತಾಯಿ ನಂಬ್ಕೊಂಡವ್ರು ಯಾರಿಗೂ ಅನ್ಯಾಯ ಆಗಲ್ಲ. ಸ್ವಾಮಿ, ಡಾಕ್ಟ್ರು. ಡಾಕ್ಟರ್, ನಮ್ ಡ್ಯಾಡ್ ಹೇಗಿದ್ದಾರೆ? ಸದ್ಯಕ್ಕೆ ಔಟ್ ಆಫ್ ಡೇಂಜರ್. ಇದಕ್ಕೂ ಮೊದಲೇ ಅವರಿಗೆ ಬೈಪಾಸ್ ಸರ್ಜರಿ ಆಗಿದೆ ಅಂತಂದ್ರಿ. ಇಂಥ ಟೈಮಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು ವಿಶಾಲ್. ಇನ್ನೊಂದ್ಸಲ ಹೀಗಾದ್ರೆ ಪ್ರಾಣಕ್ಕೆ ಅಪಾಯ. ಹುಷಾರಾಗಿ ನೋಡ್ಕೋಬೇಕಾಗತ್ತೆ. ಟೇಕ್ ಕೇರ್. ಯಜಮಾನ್ರೆ, ಮನೆಯಿಂದ ಯಾರೂ ಬಂದಿಲ್ವಲ್ಲ? ದೊಡ್ಡ ಯಜಮಾನ್ರಿಗೆ ಹುಷಾರಾಗೋವರೆಗೂ ನಾನೇ ಅವ್ರನ್ನ ನೋಡ್ಕೋತೀನಿ. ಪರವಾಗಿಲ್ಲ ಶಾಸ್ತ್ರಿಗಳೇ, ಇಲ್ಲಿ ಡಾಕ್ಟರ್ಗಳು ನರ್ಸ್ಗಳು ತುಂಬಾ ಜನ ಇದ್ದಾರೆ. ನೋಡ್ಕೊಳ್ಳಕ್ ತುಂಬಾ ಜನ ಇರ್ತಾರೆ, ಆದ್ರೆ ಯಜಮಾನ್ರ ಜೊತೆ ನಮ್ಮವ್ರು ಇರ್ಬೇಕಲ್ವಾ? ಹತ್ತಿರದವ್ರು ಯಾರಾದ್ರೂ ಜೊತೆಲಿದ್ರೆ ಸುಸ್ತಾದ ಜೀವ ಚೇತರಿಸ್ಕೊಳ್ಳುತ್ತೆ. ಯಜಮಾನ್ರಿಗೆ ಅರ್ಥ ಆಗಿದೆ ತಾತ. ದೊಡ್ಡ ಯಜಮಾನ್ರು ಕಂಡ್ಬಿಡೋವರೆಗೂ ನಾನೇ ಇಲ್ಲಿದ್ದು ಅವ್ರನ್ನ ನೋಡ್ಕೋತೀನಿ. ನೀ ಹೊರಡು, ಗುಡಿ ಹತ್ರ ಯಾರು ಇಲ್ವಲ್ಲ? ಅಮ್ಮನಿಗೆ ಕಾವಲಿ ಯಾಕಮ್ಮ? ಅಯ್ಯೋ, ಅದ್ ಹಾಗಲ್ಲ. ಸ್ವಾಮಿ, ನಾನು ಹೋಗಿ ಬರ್ತೀನಿ. ಸರಿ. ಯಜಮಾನ್ರಿಗೆ ಏನು ಆಗಲ್ಲ. ಬರ್ತೀನಿ. ಯಜಮಾನ್ರೆ, ಒಂದ್ ನಿಮಿಷ ಬಂದೆ. ಹಾಗೆ ಮಾಡು. ದೊಡ್ಡ ಯಜಮಾನ್ರೆ ಈಗ ನನಗೆ ಮಾವ ಆಗ್ಬೇಕಾಗಿರೋರು. ತಂದೆ ಇಲ್ದೆ ಬೆಳ್ದೆ ಸೊಸೆಯಾಗಿ ಅವ್ರ ಮನೆ ಸೇರ್ಬೇಕಾದವಳು ನಾನು.
ತಾನೇ ಚಿಗುರಿರೋ ಆಸಿನ ಚೂಟಿ ನನ್ ತಾತನ್ ಸಂಭ್ರಮನ ನೀನು ಕಿತ್ಕೋಬೇಡಪ್ಪ ಸ್ವಾಮಿ. ಮತ್ತೆ ಯಾರಿಗೂ ಅಪಾಯ ಕಾದಿದೆ ಅಮ್ಮ. ಮದ್ವೆ ಮಾಡ್ಕೊಂಡು ಹೋಗಕ್ ಮೊದ್ಲು ಜೀವ ಉಳಿಸೋದು ಒಳ್ಳೇದು. ನೈನಿ 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 ನೈನಿ. ದೇವನ್ನವ್ರೆ, ನೀವಿಲ್ಲಿ? ನಮ್ಮವ್ರಿಗೆ ಹುಷಾರಿಲ್ಲ, ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದೆ. ಎಲ್ಲಿರ್ತೀರಾ ನೀವು? ನಿಮ್ಮನ್ನ ನೋಡ್ಬೇಕು ಅಂತ ಎಷ್ಟು ಕಡೆ ಹುಡ್ಕಾಡ್ದೆ ಗೊತ್ತಾ? ನಾನೇ ನಿನ್ನ ಹತ್ರ ಬರ್ತೀನಿ ಅಂತ ಗೊತ್ತಲ್ವಮ್ಮ? ನೀವು ದೊಡ್ಡವರು, ನನ್ನ ಹುಡ್ಕೊಂಡು ಬರಬಾರ್ದು, ಸರಿಯಲ್ಲ. ಒಂದ್ ನಿಮಿಷ ಇರಿ. ಈ ಮದ್ವೆ ಉಂಗ್ರ ನಿಮ್ದೇ ಅಲ್ವಾ? ಬೇಗ ಬರ್ತೀನಿ ಮಗನೆ, ನೀನು ಆಟ ಆಡ್ತಿರೋ. 6 ಗಂಟೆ ಒಳಗೆ ನಿನ್ ಕಣ್ಮುಂದೆ ಇರ್ತೀನಿ ನೋಡು. ಇಲ್ಲಿಂದ ಬರುವಾಗ ನಿನಗೆ ಗೊಂಬೆಗಳು, ಚಾಕ್ಲೇಟ್ಸು, ಸ್ವೀಟ್ಸು ಎಲ್ಲ ತರ್ತೀನಿ, ಸರಿನಾ? ಮೇಡಮ್, ತಿಲೋತ್ತಮ ಅವರು ಜ್ಯೂಸ್ ಕಳಿಸಿದ್ದಾರೆ. ಕೊಡು. ಮೇಡಮ್, ಮೇಡಮ್, ಏನಾಯ್ತು ಮೇಡಮ್? ಆಯ್ತು ಮೇಡಮ್. ಮೇಡಮ್ ಮೇಡಮ್ ಏನಾಯ್ತು? ಏನಾಯ್ತು ಮೇಡಮ್? ಮೇಡಮ್ ಮೇಡಮ್ ಏನಾಯ್ತು? ಮೇಡಮ್ ಮೇಡಮ್ ಏನಾಯ್ತು? ಮೇಡಮ್ ಮೇಡಮ್, ಅಯ್ಯೋ, ನೀರು ತಗೊಂಬಂದಿಲ್ಲ ಮೇಡಮ್. 1 ನಿಮಿಷ ಮೇಡಮ್, ನಾನು ಈಗಲೇ ಹೋಗಿ ತಗೊಂಡ್ಬರ್ತೀನಿ. Oh
ಕ್ಷಮ ತಾಯಿ, ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಬರ್ತೀನಿ ಅಂತ ನನ್ನ ಮಗ ನನಗೋಸ್ಕರ ಕಾಯ್ತಿರ್ತದೆ. ನಾನು ಹೋಗ್ತಾ ಇದ್ದೆ. ನನ್ನ ಮಗನ್ನ, ನನ್ನ ಕುಟುಂಬನ ನೀನೇ ಕಾಪಾಡಬೇಕು ತಾಯಿ, ನೀನೇ ಕಾಪಾಡಮ್ಮ. ಹಾಗ್ಯಾಕೆ ನೋಡ್ತಿದ್ದೀರಾ ದೇವಮ್ಮನವ್ರೆ, ನಿಮ್ದೇನಾ? ನಂದೆ. ತಗೊಳ್ಳಿ, ನಿನ್ನ ಹತ್ರನೇ ಇರ್ಲಿ ರಾಣಿ. ಬಂಗಾರ ಬೆಲೆ ಬಾಳೋದು ನನಗ್ಯಾಕಮ್ಮ? ಬೆಲೆ ಅಲ್ಲ, ಯೋಗ್ಯತೆ ಇರಬೇಕು. ನಿನಗಿದೆ, ಇಟ್ಕೋ. ನನ್ನ ಮಗನ್ನ ಕಾಪಾಡಬೇಕಾದ ಜವಾಬ್ದಾರಿನೂ ನಿಂದೆ. ಕಾಪಾಡ್ತೀಯ ಅಂತ ಕೂಡ ನನಗೆ ಗೊತ್ತು. ನೋಡ್ದ ಗಣಪಣ್ಣ, ದೇವಮ್ಮನವರು ನನ್ನನ್ನ ದೇವತೆ ಅಂತಿದ್ದಾರೆ. ಮದ್ವೆ ಮಾಡ್ಕೊಂಡು ಅತ್ತೆ ಮನೆಗೆ ಹೋದ್ರೆ ಇವ್ರ ಮಗನ್ನ ನಾನು ಹೇಗೆ ಕಾಪಾಡ್ಲಿ ಹೇಳು? ದೇವಮ್ಮನವ್ರೆ, 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 ಎಲ್ಲಿಗೆ ಹೋಗ್ಬಿಟ್ರಿ ಇವರು? ಅವ್ರ ಮಗ ಯಾರು ಅಂತ ಹೇಳ್ದೆ ಹೋಗ್ಬಿಟ್ರಲ್ಲ. ನಿಂತ್ಕೊಳ್ಳಿ ಅತ್ತೆ. ನಾನ್ ನೋಡ್ತಿದ್ರೆ ಹೋಗೇ ಬಿಡ್ತಿದ್ರಿ. ಎಲ್ಲೋಡ್ ಹೋಗ್ತಿದ್ದೀರಾ? ಹೋಗುವಾಗ ಎಲ್ಲಿಗೆ ಅಂತ ಕೇಳಬಾರ್ದು ಅಂತ ಎಷ್ಟು ಸತಿ ಹೇಳಿಲ್ಲ? ಹೋಗ್ ಬಂದ್ಮೇಲೆ ಎಲ್ಲಿ ಹೋಗಿದ್ರಿ ಅಂತ ಏನೂ ಹೇಳಲ್ಲ. ಯಾರಾದ್ರೂ ಕೇಳಿದ್ರೆ ನಾನು ಹೇಳ್ಬೇಕಲ್ವಾ? ಮಾವ ಏನಾದ್ರೂ ಬಂದ್ರು ಅನ್ಕೊಳ್ಳಿ, ನಿಮ್ ಅತ್ತೆ ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಹಲ್ಸೂರ್ ಕೆರೆಗೆ ಹೋದ್ರು ಅಂತ ಹೇಳು. ಕೌಂಟ್ರಕ್ಕ ಚೆನ್ನಾಗಿಲ್ವಾ? ಯಾರಿಗೆ ಏನಾಯ್ತು ಅಂತ ಅಷ್ಟು ಅವಸರದಲ್ಲಿ ಹೋಗ್ತಿದ್ದೀರಾ? ಯಾಕೆ? ಯಾರಿಗೇನಾಗಿದೆ ಅಂತ? ನಾನ್ ನನ್ ಮಗನ್ ನೋಡಕ್ ಹೋದ್ರೆ ನಿನಗೇನ್ ಕಷ್ಟ? ದೃಷ್ಟಿಗೊಂಬೆ ತರ ನಿನ್ ತಮ್ಮನ್ನ ಕರ್ಕೊಂಡು ಹೋಗ್ತಿದ್ಯಲ್ಲ, ಡೌಟ್ ಬಂದು ಕೇಳ್ದೆ ಅಕ್ಕ. ಭಾವ, ನೀವೇನೋ ದೃಷ್ಟಿಗೊಂಬೆ ಅಂತೆ. ನಿನಗೊಂದು ಕ್ಲಾರಿಟಿ ಸಿಕ್ತಲ್ವಾ? ಅರ್ಜೆಂಟ್ ಮಾಡಬೇಡ, ಮೊದಲೇ ಆ ರೋಡ್ ಸರಿ ಇಲ್ಲ. ಟೀಚರ, ಯಾಕೆ? ಏನಾಗುತ್ತೆ? ಮೊದ್ಲು ವಿಶಾಲ್ ಹೋದ, ಅದಾದ್ಮೇಲೆ ಮಾವ ಕೂಡ ಹೋದ್ರು. ಏನಾದ್ರೂ ಆಗುತ್ತಾ? ಏನಾಗತ್ತೆ? ಮತ್ತೆ ನೀನೇ ಹೇಳ್ದೆ ಅಲ್ಲ ರೋಡ್ ಸರಿ ಇಲ್ಲ ಅಂತ. ಈಗ ಅದೆಲ್ಲ ಬೇಕಾ? ಒಂದ್ ನಿಮಿಷ ಅಕ್ಕ. ನಿನ್ನೆ ವಿಶಾಲ್ ಜೊತೆ ಹೋಗ್ಬೇಕು ಅಂದಾಗ ನಿನ್ ಕಾಲಿಗೆ ಗಾಯ ಆಗಿತ್ತು. ಈಗ ಕಾಲೇ ಹೋಗ್ಬೋದು ಅಂತೀರಾ? ಯಾವ್ದಕ್ಕೂ ಮನೇಲಿರೋದು ಒಳ್ಳೇದು ಅಂತ ಹೇಳ್ದೆ. ನೀನ್ ಹೇಳ್ದೆ ಅಂತ ಹೋಗ್ಬಾರ್ದಾ? ಏನೋ ನೋಡ್ತಾ ನಿಂತಿದ್ಯಾ? ನಡಿ. ಸಾರಿ ಮಾಮ್, ಇವಾಗ ನೀವು ಹೋಗದೆ ಇರೋದೇ ಬೆಟರ್. ಪರ್ಶು, ನೀನ್ ನಡಿಯೋ.
ಸಾರಿ ಅಕ್ಕ, ನಾನು ಬರಲ್ಲ. ಛೇ, ಇವಳಿಗೆ ವಿಶಾಲ್ ಮೇಲೆ ಪ್ರೀತಿನಾ?